ಸತತ 4 ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಗಳ ಸೇವೆ ಹಾಗೂ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಶಿರ್ವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿ ಬಿಎಂ ಕರೀಂ ಸಾಬ್ ಮತ್ತು ಕುಟುಂಬದವರು ಅಯ್ಯಪ್ಪ ಮಾಲಾಧಾರಿಗಳಿಗೆ ಭೋಜನ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಸ್ವಧರ್ಮದ ಜೊತೆಗೆ ಪರಧರ್ಮದ ಪ್ರೇಮವೂ ಕೂಡ ಮುಖ್ಯ ಅಂತ ಹೇಳಿ ಬಿಎಂ ಕರೀಂ ಸಾಬ್ ಅವರ ಅಭಿಪ್ರಾಯ ಆಗಿದೆ. ಮಾಲಾಧಾರಿಗಳ ವಿಧಿವಿಧಾನ ಸಂಪ್ರದಾಯದಂತೆ ಭೋಜನ ವ್ಯವಸ್ಥೆಯನ್ನ ಸಿದ್ಧಪಡಿಸಿದ್ರು. ಕವಿತಾಳ ಸೇರಿದಂತೆ ಸುಮಾರು 3-4 ಪೀಠಗಳಿಂದ 35ಕ್ಕೂ ಹೆಚ್ಚು ಮಾಲಾಧಾರಿಗಳು ಪ್ರಸಾದ ಸೇವೆಯಲ್ಲಿ ಭಾಗಿಯಾಗಿದ್ರು. ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಅಭಿರುಚಿಯಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಹಿಂದೂಗಳದಿರಲಿ, ಕ್ರೈಸ್ತರಿರಲಿ, ಲಿಂಗಾಯತರದಿರಲಿ, ಯಾವುದೇ ಇರಲಿ, ಅವು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಅದೊಂದು ಸ್ವಭಾವ. ಸರ್ ಇನ್ನೊಂದು ಇಲ್ಲ, ಯಾವುದೇ ರೀತಿಯಿಂದ ಪ್ರತಿರೋಧಕ ಬಂದಿಲ್ಲ. ಇನ್ನೂ ಶ್ಲಾಘನೆ ಮಾಡ್ತಾರೆ, ಒಳ್ಳೆ ಕೆಲಸ ಅಂತ ಶ್ಲಾಘನೆ, ಯಾವುದೇ ಥರದ ವಿರೋಧ ಇಲ್ಲ. ನಾವು ಪರಸ್ಪರಲ್ಲಿ ನಾನು ಸ್ವಾಮಿಯವರಿಗೆ ಏನಂಬುದು ತಿಳ್ಕೊಬೇಕು, ನಾನು ಏನಂಬುದು ಸ್ವಾಮಿಯರು ತಿಳ್ಕೊಂಡಾಗ, ಪರಸ್ಪರ ನಮ್ಮ ಚಿಂತನೆ ಅವ್ರ ಚಿಂತನೆ ನಾವು ತಿಳ್ಕೊಂಡಾಗ ಪರಸ್ಪರ ಅಪನಂಬಿಕೆಗಳು ದೂರ ಆಗಿ ಭಾವೈಕ್ಯತೆ ಮತ್ತು ಸಹೋದರತ್ವ ಏನಂತಂದರೆ ಮೂಡಲಿಕ್ಕೆ ಸಾಧ್ಯತೆ ಇದೆ. ನನಗೆ ಹಿಂದಕ್ಕೂ ಕೇಳ್ಯಾರ, ಕೇಳಿದ್ ನಮ್ಮ ಕರೀಂ ಸಾಬ್ರು ಮಾಡ್ಯಾರಲ್ರಿ, ನಾವು ನೀವು ಮಾಡ್ಬೋದು ಏನಂತಂದ್ರೆ ಅವಶ್ಯವಾಗಿ ಮುಂದೆ ಬಂದಿ ಅಂತ ಕೇಳಿನಿ ಅವ್ರಿಗೆ. ನಮ್ಮ ಮಂದಿನೇ ಕೇಳ್ಯಾರ ನನಗೆ, ಕೇಳಿದ್ರು ನಮ್ಮ ಕರೀಂ ಸಾಬ್ರು ಮಾಡಿದ್ರಲ್ಲ, ಅವ್ರಿಗೆಷ್ಟೇ ಮಾಡ್ತಾರೆ ನೀವು ಅಂದರೆ ಹಂಗಿಲ್ಲ, ನೀವೂ ಬರ್ಬೋದು. ಅವ್ರಿಗೆ ಗೊತ್ತಾಗಿ ನಮ್ಮನ್ನ ಕರೆದಕ್ಕೆ ಸ್ವಾಮಿ ಹಿಂಗೆ ಮತ್ತೆ ಹೆಂಗೆ ಊಟ ಮಾಡಿಸ್ಬೇಕಂತ ಮಾಡೀನಿ. ಹಂಗಂದ್ರೆ ಮಾಡಿಸ್ರಿ ಅವಶ್ಯ, ನಮ್ಮ ಸ್ವಲ್ಪ ಕಂಡೀಷನ್ ಅದೇವ ಅಂತ ಹೇಳಿದೆ. ಏನಿಲ್ಲ, ಮತ್ತು ಇವರು ಅಡಿಗೆ ಮಾಡೋರು ಮಡಿಯಿಂದ ಮಾಡಬೇಕು. ಹಂಗಾಗಿ ಮನೆಗಿನೇ ತೊಳ್ಕೊಂಡು ಒಂದು ಇದು ಮಾಡಿಕೊಂಡಿದ್ರೆ ಅವ್ರು ಯಾವುದೇ ಕೊಡಲಿ ನಮ್ಗೆ ಅದು ಇದಂತಿಲ್ಲ. ಅನ್ನ ಸಾಂಬಾರು ಕೊಟ್ಟರು ಸಂತೋಷವಾಗಿ ನಾವು ಇದು ಮಾಡಿ. ಇವತ್ತು 35 ಮಂದಿ. ಈಗ ನಮ್ಮ ಅಣಿಗಿ ಪಾತಾಪೋರು ಇದು ಸ್ವಲ್ಪ ಕೆಲವೊಬ್ಬರು ಇವತ್ತು ಪ್ರೋಗ್ರಾಮ್ ಇದು ಇವು ಮಂಡಲ ಪೂಜೆಗಳಿದ್ದಾವೆ, ಹಂಗಾಗಿ ಬರಲಿಲ್ಲ. ನಾವು ಸಿಗ್ತಿದ್ದಿಲ್ಲ ಇವತ್ತು, ಅದ್ರ ಸಲ ಅವಶ್ಯವಾಗಿದ್ದೀವಿ. ಅಟ್ಯಾಗೈತೆ, ಇದ್ರಾಗೈತೆ, ಸಾಕು 4-5 ಕಡೆ ಇದ್ದಾವೆ ಇವತ್ತು. ಹಂಗಾಗಿ ಇರ್ಲಿಕ್ಕೆ ಇವತ್ತು ಒಂದು 60-70 ಮಂದಿ ಮ್ಯಾಗ ಆಗ್ತಿದ್ರು. ನಮ್ಮ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದೇಳ್ಬೇಕು. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಆಗ್ಬೇಕು. ಮತ್ತು ಸೂರ್ಯ ಮುಳುಗಿದ ಮ್ಯಾಗ ಸಾಯಂಕಾಲ 8 ಗಂಟೆಗೆ ಅವಾಗ ಪೂಜೆ, ಮುಂಜಾನೆ ಅಲ್ಪಾರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.